ಗಾಯ್ಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇವತ್ತು ಸಂಡೇ, ಟೆಂಪ್ರೇಚರು 13 ಡಿಗ್ರಿ ಇದೆ. ಒಂದು 3 ವೀಕ್ಸ್ ಆದಮೇಲೆ ಸೂರ್ಯ ಸ್ವಲ್ಪ ಕಂಡುಬಿಟ್ಟಿದ್ದಾನೆ. ಸಂಡೇ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮೋಡಲ್ಲಿ ಇದ್ದ ಇವತ್ತು ಎದ್ದಾಗಿಂದ ಅಭಿ. ಆದರೆ ತಿಂಡಿ ಆದಮೇಲೆ ಬಿಸಿಲು ನೋಡಿಬಿಟ್ಟು ಇವತ್ತೆಲ್ಲಾದರೂ ಹೋಗಲೇಬೇಕು ಅಂತ ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ದೆ. ನೀವು ನಮ್ಮದು ಲಾಸ್ಟ್ ವ್ಲಾಗ್ ಬ್ಲ್ಯಾಕ್ ಫಾರೆಸ್ಟ್ ನೋಡಿದರೆ ಅಲ್ಲೊಂದು ಜಾಗ ಮಿಸ್ ಆಗೋಗಿತ್ತು ನಮಗೆ, ಟ್ರೀ ಟಾಪ್ ಅಂತ. ಸೊ ಅದಕ್ಕೆ ಸಿಮಿಲರ್ ಆಗಿರೋ ಒಂದು ಪ್ಲೇಸು ಇಲ್ಲೇ ಹತ್ತಿರದಲ್ಲಿ ಇದೆಯಂತೆ. ಸೊ ಇವತ್ತು ಅದನ್ನು ನೋಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಹೆರನ್ಬರ್ಗ್ ಹೋಗ್ತಾ ಇದ್ದೀವಿ. ಹೆರನ್ಬರ್ಗ್ ಇಲ್ಲಿಂದ ಒಂದು 15 ಮಿನಿಟ್ಸ್ ಬೈ ಟ್ರೈನು. ನಾವಿವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಟ್ರೈನ್ ಹತ್ತಕ್ಕೆ. ಸೊ ಅಭಿ, ಏನಾಗಿತ್ತು ನಿಂಗೆ ಸಡನ್ನಾಗಿ? ಆದ್ರೂ ಗೈಸ್, ಇದು ನಮ್ದು ರೆಗ್ಯುಲರ್ ಇಂಟ್ರೋ ಶೂಟಿಂಗ್ ಸ್ಪಾಟ್. ಫಸ್ಟ್ ಟೈಮು ಒಂದೇ ಶಾರ್ಟಲ್ಲಿ ಕರೆಕ್ಟಾಗಿ ಮುಗಿಸಿರೋದು ಹೇಳಿ. ನಾವು ಇವಳೊಂದು 10 ನಿಮಿಷ ತಗೋತಾಳೆ ಅಂತ ಅಂದ್ಬಿಟ್ಟು ಮನೆಯಿಂದ ಬೇಗ ಹೊರಟ್ವಿ. ಆದರೆ ಒಂದೇ ಶಾರ್ಟಲ್ಲಿ ಕೊಟ್ಟಿದ್ದಾಳೆ. ವ್ಲಾಗಿಂಗ್ ಅಂತೂ ಸಖತ್ ಇವಾಗ ಅಲ್ವಾ ಗೈಸ್? ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾವಿವಾಗ ರೈಲ್ವೆ ಸ್ಟೇಷನ್ ಇದ್ದೀವಿ. ಟೈಮ್ ಬಂದು 1 ಗಂಟೆ. 1 ಗಂಟೆ ಇನ್ನೂ ಆಗಿಲ್ಲ, ಆಗ್ತಾ ಇದೆ. 1 ಗಂಟೆ ಕರೆಕ್ಟಾಗಿ ನಮ್ಮ ಟ್ರೈನ್ ಇದೆ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ಒಳ್ಳೆ ಬಿಸಿಲಿದೆ ಅಲ್ವಾ? ಆದರೆ ಚಳಿ ಏನು ಕಡಿಮೆ ಇಲ್ಲ. ಚಳಿನೂ ಇದೆ, ಬಿಸಿಲು ಇದೆ. ಬಟ್ ಲಾಸ್ಟ್ 1 ಮಂತಲ್ಲಿ ಇವತ್ತೇ ಇಷ್ಟು ಬಿಸಿಲು ನೋಡ್ತಾ ಇರೋದು. ಹೌದು. ಅದಿರಲಿ, ನಿಂಗೆ ಸಡನ್ನಾಗಿ ಏನಾಗುತ್ತೆ? ಮನೇಲಿ ಇರೋಕೆ ಏನು ಪ್ರಾಬ್ಲಮ್ ನಿಂಗೆ? ಇವತ್ತೆಲ್ಲ ಹೋಗ್ಬಾರ್ದು ಅಂತಾನೆ ಅನ್ಕೊಂಡಿದ್ದೆ. ಹೌದು, ನಾನು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಣ ಅನ್ಕೋತಾ ಇದ್ರೆ ಆಮೇಲೆ ನಮ್ಮ ಮಂಜಣ್ಣ ನೆನಪಾಗೋದ್ರು ನನಗೆ. ಯಾವ ಮಂಜಣ್ಣ? ನಮ್ಮ ಸೋಷಿಯಲ್ ಮೀಡಿಯಾ ಮೋಟಿವೇಶನ್ ಮಂಜಣ್ಣ. ಯಾರು? ಏಯ್ ಬಂದ್ರಲ್ಲೇ ಹೊರಗಡೆಗೆ. ಸೂರ್ಯ ಬಂದವನೇ, ಮನೇಲಿ ಕೂತ್ಕೊಂಡು ಏನ್ ಮಾಡ್ತೀರಾ? ಬಂದ್ರ ಪ್ರಕೃತಿ ನೋಡ್ರ ನಂಗೆ ಆಯ್ತು. ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಹೌದಾ? ದೂರ ಏನು ಹೋಗ್ತಿಲ್ವಲ್ಲ, ಅದಕ್ಕೆ ಮೋಟಿವೇಶನ್ ಮಂಜಣ್ಣನೇ ಕಾರಣ. ಅವ್ರು ನೀನು ಇನ್ಸ್ಪೈರ್ ಮಾಡ್ತಾ ಇದ್ದಾರಾ? ಮೋಟಿವೇಟ್ ಮಾಡ್ತಾ ಇದ್ದಾರಾ? ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಒಂಥರ ನನ್ನ ಇನ್ಸ್ಪಿರೇಷನ್ ಇವಾಗ. ಫುಲ್ಲು ಬಿಸಿಲು ಮುಖದ ಮೇಲೆ ಬೀಳ್ತಾ ಇದೆ. ಹೌದು, ಚೆನ್ನಾಗಿ ಅನಿಸ್ತಾ ಇದೆ. ಹೌದು. ನೀನು ಬೆಳ್ಳ ಕಾಣಿಸ್ತಾ ಇದೆಯಾ ನೋಡು. ನಾನು ಇದೇ ಕಲರ್ ಇದ್ದಿದ್ದು. ಸಮ್ಮರಲ್ಲಿ ಟ್ಯಾನ್ ಆಗಿ ಬರ್ನ್ ಆಗಿದ್ದೆ ಅಷ್ಟೇ. ಇವಾಗ ಒರಿಜಿನಲ್ ಕಲರ್ ಬರ್ತಾ ಇದೆ. ಹೌದೌದು, ನಿಜ ಅಂತೆ. ಹೆರನ್ಬರ್ಗ್ ರೀಚ್ ಆದ್ವು ಇವಾಗ ರೈಲ್ವೆ ಸ್ಟೇಷನ್ಗೆ. ಇವಾಗ ಟೈಮ್ ಬಂದು 1:15. ಕರೆಕ್ಟಾಗಿ 15 ಮಿನಿಟ್ಸ್ ಕರ್ಕೊಂಬಂದು ಇಳಿಸ್ಬಿಟ್ಟು ಹೋಗ್ತಾ ಇದ್ದಾನೆ ಅವನು. ಗೈಸ್, ನಾವು ಇಳಿದಿದ್ದು ರೈಲ್ವೆ ಸ್ಟೇಷನ್ ಪಕ್ಕನೇ ಬಸ್ ಸ್ಟಾಪ್ ಇದೆ. ಸೊ ಇಲ್ಲೇ ಬಸ್ ಹತ್ಕೊಂಡು ನಾವು ನೆಕ್ಸ್ಟು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗಬೇಕು. ಆದರೆ ನಮ್ಮ ಬಸ್ಸಿಗೆ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇದೆ. ಸೊ ಅಲ್ಲಿವರೆಗೂ ಹೆರನ್ಬರ್ಗ್ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿದೆ ಈ ಸಿಟಿ ಅಂತ. ನೋಡಿ, ಮರಗಳಲ್ಲಿರೋ ಎಲೆಗಳೆಲ್ಲ ಉದ್ರೋಗ್ಬಿಟ್ಟಿದೆ. ಟಂಗ್ ಟ್ವಿಸ್ಟರ್ ಆಗೋಯ್ತು ನೋಡ್ದಾ? 13 ಡಿಗ್ರಿ ಇದೆಯಲ್ಲ, ನಾಲ್ಗೆ ಫ್ರೀಸ್ ಆಗ್ತಾ ಇರ್ಬೇಕನ್ನೋ. ಆಸ್ಟ್ರಿಯಾದಲ್ಲಿ 13 ಡಿಗ್ರಿ ಅಪ್ಪ ಚಳಿ ಅಂತಿದ್ಲು. ಇವತ್ತು ವೆದರ್ ಸಖತ್ತಾಗಿದೆ, 13 ಡಿಗ್ರಿ ಇದೆ ಅಂತ. ಯಾಕಂದ್ರೆ ನಾನು ಥರ್ಮಲ್ಸ್ ಎಲ್ಲ ಹಾಕೊಂಡು ಫುಲ್ಲು ಏನಂತಾರೆ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ ಚಳಿಗೆ. ಸೊ ಐ ಆಮ್ ಫೀಲಿಂಗ್ ಗುಡ್. ಅಂಕಲ್ ಬಲೂನ್ ಮಾರ್ತಾ ಇದೆ. ಆದರೆ ನಂಗೆ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ? 2 ಬಲೂನ್ ಅಲ್ಲಿ ಬಿಲ್ಡಿಂಗ್ ಅಂಟಿಸ್ಬಿಟ್ಟವ್ರೆ. ಚೆನ್ನಾಗಿದೆ. ಇವನ್ ಬಿಟ್ಬಿಟ್ಟಿರ್ಬೇಕು ಅನ್ಸುತ್ತೆ ಅದನ್ನ. ಹೌದು, ಇರ್ಬೋದು. ಇವ್ ನೋಡ್ತಾ ಇದ್ದಾನೆ ನಿಂಗೆ. ಬಟ್ ಹೆಂಗಿದೆ ಥಾಟ್? ಸಕ್ಕತ್ತಾಗಿದೆ. ಸೊ ನಾವು ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ಮೇಲೆ ಹೆರನ್ಬರ್ಗ್ದು ಆ್ಯಕ್ಚುಯಲ್ ಸ್ಕ್ವೇರ್ ಹತ್ರ ಬಂದ್ವಿ. ತುಂಬ ಪ್ರಿಟಿಯಾಗಿದೆ ಹೌಸಸ್. ಹೌದು. ಆದರೆ ನಮಗೆ ಬೇರೆ ಎಲ್ಲೂ ಹೋಗೋಕ್ಕೆ ಟೈಮ್ ಇಲ್ಲ. ಸೊ ಇದನ್ನು ನೋಡಿಕೊಂಡು ಒಂದಷ್ಟು ಫೋಟೋಸ್ ತೊಗೊಂಡು ವಾಪಸ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಟೈಮ್ ಹೋಗಿದೆ, ಬಾರೆ ಅಂತಂದರೆ ಇನ್ನೊಂದು ಫೋಟೋ ಅಂತ ಅಂದ್ಕೊಂಡು ಲೇಟಾಗಿ ಹೋಗ್ಬಿಟ್ಟು ಮತ್ತೆ ಓಡ್ತಾ ಇದ್ದೀವಿ ಗೈಸ್. ಬನ್ನಿ, ಇದು ಬಿಟ್ಟರೆ ಇನ್ನೂ ಹಾಫ್ ಆನ್ ಅವರ್ ವೇಸ್ಟ್ ಆಗೋಗುತ್ತೆ. ಬರೀ ಇದೆ ಆಯಿತು ನಿನ್ನ ಜೊತೆ ನನಗೆ. ನನ್ನ ಜೊತೆ? ಹೌದೌದು. ಎಲ್ಲ ಕಡೆ ಓಡಿಸ್ತಾನೆ. ಆನ್ ಟೈಮ್ ರೀಚ್ ಆಗಿದ್ದೀವಿ. ಬಸ್ಸು ಇಲ್ಲೇ ನಿಂತಿದೆ. $15 minutes ವಾಕ್ ಮಾಡ್ಬೇಕಂತ. ಓ
ಈ ಕಡೆ ಹೋಗ್ಬೇಕು. ಪರವಾಗಿಲ್ಲ 15 ಮಿನಿಟ್ಸ್. ಯಾ ನಾನು ಇವತ್ತು ಚಳಿ ಅಲ್ವಾ, ಈ ವೆದರಲ್ಲಿ ಯಾರು ಬರ್ತಾರೆ, ಫುಲ್ ಆರಾಮಾಗಿರುತ್ತೆ, ಜನ ಇರಲ್ಲ ಅಂತ ಅಂದ್ಕೊಂಡ್ರೆ ಪಾರ್ಕಿಂಗ್ ಫುಲ್ಲು ಫಿಲ್ ಆಗಿಬಿಟ್ಟಿದೆ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಎಲ್ಲರೂ ನಂತರ ಟ್ರಿಗರ್ ಆಗ್ಬಿಟ್ಟಿದ್ದಾರೆ. ಹೌದು, ಹೋಗ್ಲೇಬೇಕು ಇವತ್ತಂತ. ಸ್ವಲ್ಪ ವೆದರ್ ಚೆನ್ನಾಗಿದೆಯಲ್ಲ ಇವತ್ತು ಅಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟಿದ್ದಾರೆ. ಓ, ಇಲ್ಲೇ ಯಾವುದೋ ರೆಸ್ಟೋರೆಂಟ್ ಇದೆ, ಕ್ರಿಸ್ಮಸ್ಗೆ ಫುಲ್ ರೆಡಿ ಆಗಿಬಿಟ್ಟಿದ್ದಾರೆ. ಸಕ್ಕತ್ತಾಗಿದೆ ಅಲ್ವಾ? ವೆರಿ ಪ್ರಿಟಿ. ಓ, ಈಟ್ರಿ ಅಂತ ಎಷ್ಟು ದೊಡ್ಡದು ಇದು ನೋಡಿ. ನಮ್ಮನೆ ಹತ್ರ ಇರೋದಕ್ಕೆ ನೀನು ಹಾಕಕ್ಕಾಗಲ್ಲ, ಕ್ರೇನ್ ಬೇಕು ಅಂತಿದ್ದಲ್ಲ, ಹಾಕೋ ಮನ್ಸಿರ್ಬೇಕು. ಫುಲ್ ತುದಿವರೆಗೂ ಹಾಕಿದ್ದಾರೆ, ಫುಲ್ ಲೈಟ್ಸ್ ಹಾಕಿದ್ದಾರೆ. ನೈಟ್ ಸಕ್ಕತ್ತಾಗಿರುತ್ತೆ ಅನ್ಸುತ್ತೆ. ಚೆನ್ನಾಗಿದೆ. ಸೊ ನೋಡಿ ಗೈಸ್, ನಾವು ಹೋಗ್ಬೇಕಾಗಿರೋ ಜಾಗ ಇದೇನೆ, ಶೂನ್ಬುಕ್ ಟಾಮ್ ಅಂತ. ಬನ್ನಿ ಹೋಗೋಣ. ತುಂಬ ಜನ ಬಂದಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬಂದಿರ್ತಾರೆ. ಹೌದು, ಕಾಡೊಳಗೆ ನಡ್ಕೊಂಡು ಹೋಗ್ಬೇಕು 1 ಕಿಲೋಮೀಟರು. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ವೆದರು ಸ್ವಲ್ಪ ಪ್ಲೆಸೆಂಟ್ ಆಗಿರೋದ್ರಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹುಡುಕ್ಲಾ ಟ್ರೈನ್ಗೆ ಏನಾದರೂ ಆಯ್ತಾ? ಇದ್ದಿದ್ರೆ ಇಷ್ಟರಲ್ಲಿ ನಾನೇ ಹುಡುಕ್ಬಿಟ್ಟಿರ್ತಿದ್ದೆ, ನಿನಗಷ್ಟು ಕಷ್ಟನೇ ಕೊಡ್ತಿರ್ಲಿಲ್ಲ. ಇಂಥ ಟ್ರೈಲಲ್ಲಿ ನಡೆಯೋಕೆ ಇಷ್ಟಪಡದೆ ಇರೋ ಮೊಟ್ಟ ಮೊದಲ ವ್ಯಕ್ತಿ. ಇಲ್ಲ ನಾನು ಹೇಳಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಅಂತ. ಆ ಅಜ್ಜಿಗೆ ಒಂದು 70-75 ವರ್ಷ ಆಗೈತೆ. ಇವಾಗಷ್ಟೇ ಸ್ಟಾರ್ಟ್ ಮಾಡಿದ್ದೀವಿ. ಆ ಅಜ್ಜಿಗೆ ಒಂದು 70-75 ವರ್ಷ ಆಗೈತೆ. ಹೌದು, ಹೆಂಗೆ ಹೋಗ್ತಾವ್ರೆ. ಹೌದು, ಇಲ್ಲಿ ಎಲ್ಲರೂ ಹಂಗೇನೆ ವಯಸ್ಸಾಗಿರೋರೇ ಜಾಸ್ತಿ ಟ್ರೆಕ್ಕಿಂಗ್ ಎಲ್ಲ ಬರೋದು ಗೊತ್ತಾ. ನಾನು ಫಸ್ಟ್ ಬಂದಾಗ ಇವರು ಅನ್ಕೋತಿದ್ದೆ. ಇವಾಗ ಕಾಮನ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ನಮ್ಮ ಹಿಂದೆ ಬರ್ತಿರೋರ್ಗು ಎಷ್ಟು ವಯಸ್ಸಾಗಿದೆ. 50-55 ಎಲ್ಲ ಇವ್ರಿಗೆ ಏಜೇ ಅಲ್ಲ. ಹೌದು, ನಿಜ. ಮೋಸ್ಟ್ಲಿ ಅವರು ಚಿಕ್ಕವರಿದ್ದಾಗಿಂದನೂ ಹಿಂಗೆ ತುಂಬ ನಡೀತಾರೇನೋ, ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೇನೋ. ಈ ಚಿಕ್ಕ ಮಕ್ಕಳನ್ನೇ ಕರ್ಕೊಂಡು ಬಂದ್ಬಿಡ್ತಾರೆ ನೋಡಿ ಇವಾಗ. ಹೌದು, ಅದೇ ಅವ್ರಿಗೆ ರುಟೀನ್ ಥರ ಆಗ್ಬಿಟ್ಟಿರುತ್ತೆ. ಒನ್ಸ್ ಇನ್ ಅ ವೀಕ್ ಯಾವುದಾದ್ರೂ ಒಂದು ಟ್ರೆಕ್ ಮಾಡಲಿಲ್ಲ ಅಂದರೆ ಕಾಲ್ ಕರಿತಾ ಇರುತ್ತೆ ನಿಂತರ. ಇವನು ಹಾಗೆ ಆಗ್ಬಿಟ್ಟಿದ್ದಾನೆ ಇಲ್ಲಿ ಬಂದಾಗಿಂದ. ಇವನಿಂದ ನಾನು ಇಷ್ಟೊಂದೆಲ್ಲ ನಡಿಬೇಕು. ಬಟ್ ಚೆನ್ನಾಗಿದೆ ಇವತ್ತು, ನನಗೂ ಇಷ್ಟ ಆಗ್ತಾ ಇದೆ. ನೋಡಿ, ಕಾಡೆಲ್ಲ ಫುಲ್ಲು ಬರ ಬಂದಿರೋ ಥರ ಆಗ್ಬಿಟ್ಟಿದೆ. ಇದು ಬರ ಬಂದಿರೋದು ಅಂದರೆ ಫುಲ್ಲು ಒಣಗೋಗ್ಬಿಟ್ಟಿದೆ ಎಲ್ಲ. ಬ್ರೌನ್ ಕಲರ್ ಕಾಣಿಸ್ತಾ ಇದೆ, ಗ್ರೀನ್ ಕಲರ್ ಓ ತುಂಬಾ ಹತ್ರನೇ ಇದೆ. ಅಲ್ಲೇ ಕಾಣಿಸ್ತಾ ಇದೆ. ಓ ಯಾ, ಕಾಣಿಸ್ತಾ ಇದೆ. ಎಲ್ಲೋದು? ನನಗೆ ಕ್ಯಾಮ್ರಲ್ಲಿ ಕಾಣಿಸ್ತಾ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಬಾ. ನೋಡಿ, ಒಂದೇ ಶಾರ್ಟಲ್ಲಿ ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ, ಇಲ್ಲಿಗೆ ಬರೋಷ್ಟರಲ್ಲಿ ಇಲ್ಲೇ ಕಾಣಿಸ್ತಾ ಇದೆ. 1 ಕಿಲೋಮೀಟರ್ ಅಂತ ಇದೆ ಇದರಲ್ಲಿ, ಆದರೆ ಇದೆ. ಇಲ್ಲಿಗೆ ಬಂದ್ಬಿಟ್ಟು ಆಗಲೇ ನೋಡಿ ಓಡ್ತಾ ಇದ್ದಾರೆ ಈ ವೆದರಲ್ಲಿ ಜನ. ಆಗಲೇ ಸ್ಟಾರ್ಟ್ ಆಯಿತು. 100 ಮೀಟರ್ ಬರಲಿಲ್ಲ. ಈ ಹಸನ ಕಟ್ಕೊಂಡು ಹೋಗೋಷ್ಟೊಳಗೆ ಅಯ್ಯೋ, ಕೈಯೆಲ್ಲ ನೋವು ಬಂತು ನಂಗೆ ಹಿಡ್ಕೊಂಡು. ನೀನೇ ಹಿಡ್ಕೊ. ಯಾರೋ ಕೇಳ್ತಾ ಇದ್ರು, ಇವಾಗ ವ್ಲಾಗಿಂಗು ಫುಲ್ ಅಕ್ಕಂದಾಗ ಹೋಗಿದೆಯಲ್ಲ, ಮಾಡಿಸಿ ಫುಲ್ಲು ಪ್ರೋ ಆಗ್ತಾ ಇದ್ದಾರೆ, ಇನ್ನೊಂದು 10 ವ್ಲಾಗ್ ಅವ್ರ ಹತ್ರನೇ ಮಾಡಿಸಿ ಅಂತ. ನಾನು ಆವಾಗಲೇ ಹೇಳಿದೆ, ದ ಮಿಷನ್ ಈಸ್ ಆನ್. ಇನ್ನು ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ರಶ್ಮಿನೇ ಮಾಡೋದು ಅಂತ. ಹೌದೌದು, ನಿಜ ಅಂತೆ. ಅಲ್ಲೇ ಹತ್ಬೇಕಂತ ನೋಡು. ಇಲ್ಲ, ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಇಲ್ಲಿ ಹೋಗೋಣ. ಇದು ಬೇರೆ ಕಡೆ ಹೋಗುತ್ತೆ. ಇಲ್ಲ ಅನ್ಸುತ್ತೆ. ಬಾ ಟ್ರೈಲೇ ಇಲ್ಲ. ಸ್ವಲ್ಪ ಟ್ರೈಲ್ ಆದ್ಮೇಲೆ ಮತ್ತೆ ಮೆಟ್ಲು ಸ್ಟಾರ್ಟ್ ಆಗೋಯ್ತು. ಹೌದು, ಮೆಟ್ಲು ಹತ್ಕೊಂಡು ಹೋಗ್ತಾರೆ. ಚಾಮುಂಡಿ ಬೆಟ್ಟ ಫೀಲ್ಸ್ ಬರ್ತಾ ಇದೆಯಾ? ಹೌದು, ಆಗಲೇ ಇನ್ನೂ ಒಂದು 100 ಆಗಿಲ್ಲ. ಹಾಗೆ ಅನ್ನಿಸ್ತಾ ಇದೆ. ಯಾರೋ ಇನ್ನೊಬ್ರು ಕೇಳ್ತಾ ಇದ್ರು, ಏನು ಎಲ್ಲೋದ್ರೂ ಈ ಬ್ಯಾಗನ್ನು ಮಾತ್ರ ಬಿಡೋಲ್ವಲ್ಲ ಅಕ್ಕ, ಬ್ಯಾಗಲ್ಲಿ ಏನಿರುತ್ತೆ, ಎಲ್ಲೋದ್ರೂ ಈ ಬ್ಯಾಗ್ ಅಂತೂ ಇದ್ದೇ ಇರುತ್ತೆ ಅಂತ. ವಾಟರ್ ಬಾಟಲ್ಲು, ತಿಂಡಿ. ಪಿಟ್ ಸ್ಟಾಪಾ? ಯಾರು ಹೆಲ್ತಿ ಡ್ರಿಂಕ್ ಅವ್ರು ನಮ್ಗೇನಾದ್ರು ಪ್ರಮೋಷನ್ ಕೊಟ್ಟಿದ್ದಿದ್ರೆ ಇದು ಒಳ್ಳೆ ಟೈಮು ಯೂಸ್ ಮಾಡೋಕ್ಕೆ. ಬೆಟ್ಟವನ್ನು ಹತ್ತುವಾಗ ನಿಮಗೆ ಸುಸ್ತಾಗಿದ್ದರೆ ಇವತ್ತಿಂದಲೇ ಸೇವಿಸಿ ಡ್ಯಾಶ್ ಹೆಲ್ದಿ ಡ್ರಿಂಕ್. ಪ್ರಪಂಚನೇ ಎದ್ದು ಓಡಬೇಕಾದ್ರೆ ನೀನು ಒಬ್ಳು ಕೂತ್ಕೊಂಡು ಏನು ಮಾಡ್ತಾ ಇದೀಯಾ? ವೇಸ್ಟ್ ಮಾಡಿ. ಎಲ್ಲರೂ ಹೋಗ್ತಾವ್ರೆ, ನಾನು ಹತ್ತಾ ಇರೋದು ನೋಡ. ಅದು ಮೋಟಿವೇಶನ್. ಗೈಸ್, ಬಂದೇ ಬಿಟ್ವು. ಎಷ್ಟು ಬೇಗ ಬಂದ್ಬಿಟ್ವು ಅಂತ ಗೊತ್ತೇ ಆಗಲಿಲ್ಲ. 15 ಮಿನಿಟ್ಸ್ ವಾಕ್ ಏನಲ್ಲ ಅಲ್ವಾ? ಹೌದು, ಒಂದು 10-12 ಮಿನಿಟ್ಸ್. ಹಾರ್ಡ್ಲಿ 10 ಮಿನಿಟ್ಸ್. ಹೌದು. ಈ ಟವರ್ ಬಂದು ಏನಾದ್ರು ಹೆಸರು? ಶೂನ್ಬುಕ್ ಟ್ರಾಮ್ ಅಂತ 35 ಮೀಟರ್ ಉದ್ದ ಇದೆಯಂತೆ. 350 ಮೆಟ್ಲಿದೆಯಂತೆ ಇದಕ್ಕೆ.
ಈಗ ನೋಡಿ ಕಾಣಿಸ್ತೀಯಲ್ಲ ಅದೆಲ್ಲ ಮೆಟ್ಲು. ಆದರೆ 3 ಸ್ಟಾಪ್ ಇದೆ ಇಲ್ಲಿ. ಮೊದಲನೇದು 10 ಮೀಟರ್ಗಿದೆಯಂತೆ, ಎರಡನೇದು 20 ಮೀಟರ್ಗಿದೆಯಂತೆ, ಮೂರನೇದು 30 ಮೀಟರ್ಗಿದೆಯಂತೆ ಅಲ್ವಾ? ಹೌದು. ಇಳಿಯೋರ್ಗೆ ಹತ್ತೋರ್ಗೆ ಬೇರೆ ಬೇರೆ ಸ್ಟೇರ್ಸ್ ಇದೆ ಅನ್ಸುತ್ತಲ್ವಾ? ಇಲ್ಲ, ಒಂದೇ ಅನ್ನಿಸ್ತಾ ಇದೆ. ಹೌದು, ಎರಡೆರಡಿದೆ. ಹೌದು, ಎರಡಿದೆ. ಒಂದು ಹತ್ತೋರ್ಗೆ ಒಂದು ಇಳಿಯೋರ್ಗೆ. ಹಾಂ, ನೈಸ್, ಚೆನ್ನಾಗಿದೆ. ಹೋಗೋಣ ಬನ್ನಿ. ಆರ್ ಯು ರೆಡಿ? ಅಯ್ಯೋ, ನನಗೆ ಆಗಲೇ ಸುಸ್ತಾಗೋಗ್ಬಿಟ್ಟಿದೆ. ಸ್ಟೀಪ್ ಇದೆ, ಫುಲ್ ಬಿಲ್ಡಿಂಗ್ ಹತ್ತದಂಗೆ ಇದೆ. ಇಷ್ಟೊತ್ತವರೆಗೂ ರಿಯಲೈಸೇ ಆಗಲಿಲ್ಲ ಇಲ್ಲಿಗೆ ಬರೋದಲ್ಲ ಟಾಸ್ಕ್, ಇದನ್ನೂ ಹತ್ತಬೇಕು ಅಂತ. ನಾನು ಇಷ್ಟೊತ್ತು ಸ್ಲೈಡರ್ ಇರುತ್ತೆ ಅನ್ಕೋಬಿಟ್ಟಿದ್ದೆ. ಒಂದೊಂದು ಪ್ಲಾಟ್ಫಾರ್ಮ್ಗೆ ನಾನ್ ಸ್ಟಾಪ್ ಹತ್ತೋಣ. ಆ ಪ್ಲಾಟ್ಫಾರ್ಮಲ್ಲಿ 10 ಮಿನಿಟ್ಸ್ ಸ್ಪೆಂಡ್ ಮಾಡೋಣ, ಮಧ್ಯಾಹ್ನ ಇಲ್ಲಂಗಿಲ್ಲ. ಸೌಂಡ್ಸ್ ಲೈಕ್ ಅ ಪ್ಲಾನ್. ಯಾ, ನಡಿ ಹೋಗೋಣ. ಹೊಸ ಜಾಕೆಟ್ ತಗೊಬಿಟ್ಟಿದ್ದೀನಿ ಅಂತಂದ್ಬಿಟ್ಟು 14 ಡಿಗ್ರಿ ಇರೋ ದಿನ ಹಾಕೊಂಡು ಬಂದ್ಲು. ಬೆಟ್ಟ ಹತ್ತಾ ಇದ್ದಂಗೆ ಶೆಕೆ ಕಿತ್ಕೊಂಡೈತೆ. ಜಾಕೆಟ್ ಹಿಡ್ಕೊಂತಾವೆ. ಇವಾಗ ಇದನ್ನ ಬೇರೆ ಹತ್ಬೇಕು. ನಂದೇನು ತಪ್ಪಿಲ್ಲ, ಇದು ಇವ್ರ ವೆದರೇ ಅನ್ಪ್ರಿಡಿಕ್ಟಬಲ್. ಕೆಲವು ಸಲ 12ಕ್ಕೂ 13ಕ್ಕೂ ಚಳಿ ಆಗುತ್ತೆ. ನಿನಗೆ ಶೆಕೆ ಇಸ್ ಬೆಟರ್ ದ್ಯಾನ್ ಚಳಿ. ಹೌದು, ಚಳಿ ಆಗ್ಬಿಟ್ರೆ ಇದು ಬರೋದೇ ಇಲ್ವಲ್ಲ. ಹತ್ತಕ್ಕೆ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ಸ್ವಲ್ಪ ಎನರ್ಜಿ ತಗೊಂಡು ಹತ್ತೋಣ ಅಂತ ಸ್ನಿಕರ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಬ್ಲಾಸ್ಟ್ ಆಗೋಗಿದೆ ಎಲ್ಲ. ಈ ಸ್ನಿಕರ್ ಸ್ಟೋರಿ ಹೇಳ್ಬೇಕು ನಿಮಗೆ. ಇದನ್ನ ಟ್ರಿಪ್ ಹೋಗ್ಬೇಕಾದ್ರೆ ಅಂದರೆ ಯಾವುದೋ ಟ್ರಿಪ್ಪಿಗೆ ತೊಗೊಂಡು ಹೋಗಿದ್ದೆ. ಒಂದು 3-4 ಕಂಟ್ರೀಸ್ ಇದೆ ಇದು ನನ್ನ ಜೊತೆ, ನನ್ನ ಬ್ಯಾಗಲ್ಲಿ. ವಾಪಸ್ ಎಲ್ಲಿ ತಗೊಂಡಿದ್ವೋ ಹೌದು, ಅಲ್ಲೇ ಒಂದು ತಿನ್ನಂಗಾಗಿದೆ. ಹೌದು, ಎಲ್ಲ ಮೆಲ್ಟ್ ಆಗೋಗಿದೆ ಅನ್ಸುತ್ತಲ್ವಾ? ಮೆಲ್ಟ್ ಆಗಿ ಮತ್ತೆ ಫ್ರೀಸ್ ಆಗಿ ಮತ್ತೆ ಮೆಲ್ಟ್ ಆಗಿ ಏನೇನೋ ಆಗ್ಬಿಟ್ಟಿದೆ. ಇದ್ರದ್ದು ಅದೆಷ್ಟನೇ ಜನ್ಮನೋ ಇದು. ಇವತ್ತು ಅದ್ರದ್ದು ಜನ್ಮಕ್ಕೊಂದು ಅರ್ಥ ಕೊಡ್ತಾ ಇದೆಯಾ? ಇದ್ರ ಬಾಳ್ಗೊಂದು ಅರ್ಥ ಕೊಡ್ತಾ ಇದ್ದೀನಿ. ಬೇಕಾ? ಕೊಡು. 2 ಮೊಬೈಲು ನಿನ್ನ ಹತ್ರ ಇದೆ ಅಲ್ಲ? ಹೌದು, ಇವಾಗ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಸ್ಟೇರ್ಸು ಹತ್ತವ್ರಿಗೆ. ಸೊ ಇವಾಗ ನಾವು ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ವಿ. ಚೆನ್ನಾಗಿದೆ ಅಲ್ವಾ? ಹೌದು. ಮರಗಳೆಲ್ಲ ಗ್ರೀನ್ ಇದ್ದಿದ್ರೆ ಅಥವಾ ಎಲ್ಲೋ ಇದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಬಟ್ ದೂರದವರೆಗೆ ಇಲ್ಲೇ ಕಾಣಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೊಂದು ಸಿಟಿ ಇದೆ, ಚೆನ್ನಾಗಿದೆ ನೋಡು. ಇದು ಅದೇ ಹೆರನ್ಬರ್ಗ್. ಓ, ಅಲ್ಲಿ ಹೋಗಿದ್ವಲ್ಲ ನಾವು ಜಾಗ. ಕರೆಕ್ಟ್. ಸೊ ಹೆರನ್ಬರ್ಗ್ ಎಷ್ಟು ದೊಡ್ಡದು ಅಂತ ಇಲ್ಲಿಂದನೇ ಗೊತ್ತಾಗ್ತಾ ಇದೆ. ಎಲ್ಲ ಕಾನ್ಸಂಟ್ರೇಟೆಡ್ ಆಗಿ ಹೋಗಿದೆ ಒಂದೇ ಕಡೆಗಲ್ವಾ? ಅಲ್ವಾ? ಅದು ಬೆಟರ್ ಹಂಗೆ ಇದ್ರೆ. ಸೊ ಹತ್ತುತ್ತಾ ಇರಬೇಕಾದ್ರೆ 90 ಡಿಗ್ರೀಸ್ಗೆ ಐತಪ್ಪ. ನಡಿ ಹೋಗೋಣ ನೆಕ್ಸ್ಟ್ ಸ್ಟಾಪ್ಗೆ. ಬೇಗನೆ ಬರ್ತಾ ಇದೆ ಅಲ್ವಾ? 5 ನಿಮಿಷಕ್ಕೆಲ್ಲ ಬಂದ್ಬಿಡ್ತಾ ಇದೆ. ಹೌದು, ಬೇಗನೆ ಹತ್ತಾ ಇದೀವಿ. ಇಲ್ಲೆಲ್ಲ ಏನೇನೋ ಬರ್ದಿದ್ದಾರೆ ಬಿ. ಏನಿಂಗನ್ನಂತೆ ಇದು. ಓಕೆ, ಇದು ಒಂದೊಂದು ಸ್ಟೆಪ್ನು ಒಬ್ಬೊಬ್ರು ಸ್ಪಾನ್ಸರ್ ಮಾಡಿರೋದು. ಅದಕ್ಕೆ ನಿಂಗೆ ಟಿಕೆಟ್ ಇಲ್ಲ ನೋಡಿ ಇದಕ್ಕೆ. ಓಕೆ, ಫ್ರೀ ಇದು. ಚೆನ್ನಾಗಿದೆ ಐಡಿಯಾ. ನೋಡು, ಎನಿಂಗ್ ಅನ್ನೋರ್ದು ಯಾವುದೋ ಕಂಪನಿ ಎಲ್ಲ ಒಬ್ಬೊಬ್ರು 3 ಸ್ಟೆಪ್ ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಹಂಗೆ ಅವ್ರು ಸ್ಪಾನ್ಸರ್ ಮಾಡಿರೋ ಸ್ಟೆಪ್ಗೆ ಅವ್ರ ಹೆಸರು ಆತರನಾ? ಇಲ್ಲ, ಎಷ್ಟು ದುಡ್ಡು ಸ್ಪಾನ್ಸರ್ ಮಾಡಿರ್ತಾರೆ ಅಷ್ಟರ. ಜಾಸ್ತಿ ದುಡ್ಡು ಸ್ಪಾನ್ಸರ್ ಮಾಡಿದರೆ ಜಾಸ್ತಿ ಮೆಟ್ಲ ಮೇಲೆ ಹಾಕ್ತಾರೆ, ಕಡಿಮೆ ಮಾಡಿದರೆ ಕಡಿಮೆ ಹಾಕ್ತಾರೆ. ನೈಸ್. ಇದು ಬರೀ ಕಂಪನೀಸೇ ಅಲ್ಲ, ಇಂಡಿವಿಜುವಲ್ಸ್ದು ಇದೆ. ಓ ಯಾ, ಡಾಕ್ಟರ್ ಹೆಸರಿದೆ ನೋಡಿ ಇಲ್ಲಿ ಯಾರ್ದು. ಹೆರನ್ಬರ್ಗ್ ಅವ್ರು ಯಾರು. ಚೆನ್ನಾಗಿದೆ ಅಲ್ವಾ? ನೋಡಿ, ಈ ಥರ ಎಲ್ಲ ಸ್ಪಾನ್ಸರ್ ಮಾಡ. ನಾವು ಸುಮ್ಮನೆ ಹ್ಯಾಂಗಿಂಗ್ ಬ್ರಿಡ್ಜ್ಗೆ 10 euros ಕೊಟ್ಟೋದ್ವಿ, ಅದಕ್ಕಿಂತ ಚೆನ್ನಾಗಿಲ್ವಾ ಇದು? ಇಲ್ಲ, ದಟ್ಸ್ ಅ ಡಿಫರೆಂಟ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಚೆನ್ನಾಗಿದೆ ಇದು. ಬಟ್ ಇದಕ್ಕೊಂದು 5 euro ಟಿಕೆಟ್ ಮಾಡ್ಬೋದಿತ್ತು. ನಿಜ, ಟ್ರೂ. ನೋಡು, ಫುಲ್ ಹೆಂಗಿದೆ, ಬಿಡೋ ಥರ ಇದೆ. ಸೆಕೆಂಡ್ ಪ್ಲಾಟ್ಫಾರ್ಮಿಗೆ ಬಂದ್ವಿ. ಇದು ನೋಡಿ, ಕೆಳಗಡೆ ಚಿಕ್ಕ ಡಯಾಮೀಟರ್ ಇದೆ. ಹೋಗ್ತಾ ಹೋಗ್ತಾ ಈ ಸರ್ಕಲ್ದು ಸರ್ಕಂಫರೆನ್ಸು ದೊಡ್ಡದಾಗ್ತಾ ಹೋಗುತ್ತೆ. ಓ, ಇದು ನೋಡಿ, ವುಡನ್ ಪಿಲ್ಲರ್ಸ್. ಆ ಕೆಳಗಡೆಯಿಂದನೇ ನಾವು ಬಂದಿದ್ದು. ಹೋಗ್ತಾ ಹೋಗ್ತಾ ಸರ್ಕಲ್ ದೊಡ್ಡದಾಗ್ತಾ ಇದೆ. ನಾವು ಆಲ್ಮೋಸ್ಟ್ 20 ಮೀಟ್ರ್ ಮೇಲೆ ಬಂದಿದ್ದೀವಿ. ಇವಾಗ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದೇ ಲಾಸ್ಟ್ ಒನ್ನು 30 ಮೀಟ್ರ್. ಬಟ್ ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತಂದರೆ 360 ಡಿಗ್ರಿ ವ್ಯೂ ಇದೆ. ಕರೆಕ್ಟ್. ನಿನಗೆ ಎಲ್ಲೂ ಅಡ್ಡ ಇದೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲಿ ಬೇಕಾದರೂ ಚೆನ್ನಾಗಿದೆ ಅಲ್ಲ? ಐ ಲೈಕ್ ಇಟ್. ಚೆನ್ನಾಗಿದೆ. ಭಯ ಆಗ್ತಿದ್ಯಾ? ಹೌದು, ಇಲ್ಲಿ ನೋಡಿ, ನಾನು ಸ್ಟ್ರೈಟ್ ನಿಂತಿದ್ದೀನಿ. ಇದನ್ನ ಹೆಂಗ್ ಮಾಡಿದ್ದಾರೆ ಅಂತ ಫುಲ್ ಹಿಂಗ್ ಬೀಳೋ ತರ ಮಾಡಿದ್ದಾರೆ. ಇದೊಳ್ಳೆ ಕುಕ್ಕೆ ತರ ಮಾಡಿದ್ದಾರೆ. ಹೌದು, ಭಯ ಆಗುತ್ತೆ ಅಲ್ಲಿ ನಿಂತ್ಕೊಳ್ಳೋಕೆ. ಹಿಂಗೆ ವರ್ಕೊಂಡು ನಿಂತ್ಕೊ, ಹಿಂಗೆ ಕಷ್ಟ ಆಗುತ್ತೆ. ಓ, ಇಲ್ಲಿ ನೋಡಿದ್ರೆ ಭಯ ಆಗುತ್ತೆ. ಸೊ ಇವಾಗ ಫೈನಲ್ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ.
ಅಲ್ಲಾಡ್ತಾ ಇದೆ ಕಣೋ, ಅಲ್ಲಾಡ್ತಾ ಇದೆ ನಿಜ. ನೋ ವೇಸ್. ಅಲ್ಲೋಡು ಕರೆಕ್ಟ್ ಹೆಂಗ್ ಅಲ್ಲಾಡ್ತಾ ಇದೆ ನೋಡಿ, ಎಷ್ಟು ಫುಲ್ ಟವರ್ ಅಲ್ಲಾಡ್ತಾ ಇದೆ. ಓ ಯಾ, ಬಿದ್ರೆ ಆ ಸಸ್ಪೆನ್ಷನ್ ಬ್ರಿಡ್ಜ್ ಅಷ್ಟೇ ಅಲ್ಲಾಡ್ತಾ ಇದೆ ಅಲ್ವಾ? ಹೌದು, ಈ ಬಾಲ್ ಅಲ್ಲಾಡ್ತಾ ಇದೆ ನೋಡಿ ಮಧ್ಯದಲ್ಲಿರೋದು. ಇದು ನೀಟಾಗಿ ಗೊತ್ತಾಗುತ್ತೆ ಎಷ್ಟು ಅಲ್ಲಾಡ್ತಾ ಇದೆ ಅಂತ. ಜನ ಜಾಸ್ತಿ ಆದಂಗೆ ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಲ್ವಾ? ಎಷ್ಟು ಅಲ್ಲಾಡ್ತಾ ಇದೆ ನೋಡು, ನೀನ್ ಹಿಂಗೆ ನಿಂತ್ರೆ ಅಲ್ಲಾಡ್ತಾನೆ ಇರ್ತೀಯ. ಇದೆಲ್ಲ ಟ್ರೀಸು ಯೆಲ್ಲೋ ಕಲರ್ ಇರ್ಬೇಕಾದ್ರೆ ಸಾಕಾಗಿರ್ತಾ ಇತ್ತು ಅಲ್ವಾ? ನಾವು ಲಾಸ್ಟ್ ಮಂತ್ ಬರ್ಬೇಕು. ಯಾ, ಚೆನ್ನಾಗಿದೆ. ಹೆಂಗ್ ಅಲ್ಲಾಡ್ತಾ ಇದೆ ನೋಡು. ನೀನೇ ಒಳ್ಳೆ ಎದ್ರುಕೊಂಡು ನಿಂತಿದ್ಯಲ್ಲೇ? ಇಲ್ಲ ಇಲ್ಲ, ಭಯ ಏನಾಗ್ತಿಲ್ಲ. ನೀನು ನಿಂತಿರೋದು ಭಯ ಆಗ್ತಾ ಇಲ್ಲ ಅಂತ. ನಿಜ ಭಯ ಆಗ್ತಿಲ್ಲ. ಹೌದಾ? ಈ ಟವರ್ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಂದು 3-4 ಊರು ಕಾಣಿಸುತ್ತೆ ಹಿಂಗೆ ಸುತ್ತಮುತ್ತ. ಇಲ್ಲಿ ನೋಡಿ ಅಲ್ಲೂ ಒಂದು ಊರಿದೆ. ಆದರೆ ನಾವಿವಾಗ ನಾರ್ತ್ ಕಡೆ ತಿರ್ಕೊಂಡು ನಿಂತಿದ್ದೀವಿ. ಅದಕ್ಕೆ ಇದ್ರ ಮೇಲೆ ಮ್ಯಾಪ್ ಹಾಕ್ಬಿಟ್ಟಿದ್ದಾರೆ ನೋಡಿ, ನಾರ್ತಲ್ಲಿ ಯಾವ ಡೈರೆಕ್ಷನಲ್ಲಿ ಯಾವ ಊರಿದೆ ಅಂತ. ನಾವು ನಿಂತ್ಕೊಂಡ್ರೆ ಯಾವ ಊರು ನೋಡ್ತಾ ಇದ್ದೀವಿ ಇವಾಗ ಅಂತ ಅಲ್ಲೇ ಹೆಸರು ಹಾಕ್ಬಿಟ್ಟಿದ್ದಾರೆ. ನಾವು ಇವಾಗ ನೋಡ್ತಾ ಇರೋದು ಘಾಟ್ರಿಂಗನ್, ಮತ್ತು ಈ ಕಡೆಗೆ ನಫ್ರಿಂಗನ್ ಮತ್ತು ಎನಿಂಗನ್. ಅದು ಎನಿಂಗನ್, ಆ ಡೈರೆಕ್ಷನ್ ಇರೋದು. ಸೊ ಅಲ್ಲಿಗೆ ನಮ್ಮ ಬುಬ್ಲಿಂಗನ್ ಹತ್ರ ಆ್ಯಕ್ಚುಲಿ. ಸೊ ನಾವು ಅಲ್ಲಿಂದ ಬಂದಿದ್ದೀವಿ. ಅಲ್ಲಿಂದ ಹೆರನ್ಬರ್ಗಿಗೆ ಬಂದು ಹೆರನ್ಬರ್ಗಿಂದ ನಾವು ಇಲ್ಲಿಗೆ ಬಂದಿದ್ದೀವಿ. ನೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವ್ರದ್ದು ಐಡಿಯಾ. ನಾವು ಗೂಗಲ್ ಮಾಡಿ ಮ್ಯಾಪ್ಸಲ್ಲಿ ಡೈರೆಕ್ಷನ್ ನೋಡೋ ಅವಶ್ಯಕತೆ ಇಲ್ಲ. ಬುಬ್ಲಿಂಗನ್ ಯಾವ ಕಡೆ ಇದೆ ಅಂತ? ಬುಬ್ಲಿಂಗನ್ ಎನಿಂಗನ್ ಪಕ್ಕನೇ ಇರೋದು. ಸೊ ಆ ಡೈರೆಕ್ಷನಲ್ಲೇ ಇದೆ. ಆ ಕಡೆ ಇರುತ್ತೆ. ಯಾ, ನಾನು ಕೆಳಗಿನ ನೋಡಬೇಕಾದ್ರೆ ತುಂಬ ಎತ್ತರ ಇದೆ, ಹತ್ತಕ್ಕೆ ಸ್ವಲ್ಪ ಸುಸ್ತಾಗೋಗುತ್ತೆ, ಕಷ್ಟ ಆಗುತ್ತೆ ಅನ್ಕೋತಾ ಇದೆ. ಬಟ್ ಹತ್ತಬೇಕಾದ್ರೆ ಅನ್ನಿಸ್ತು 35 ಮೀಟರ್ ಅಂತಂದರೆ ಅಭಿ ಒಂದೊಂದು ಪ್ಲಾಟ್ಫಾರ್ಮ್ಗೆ ನಮ್ಮ ಮನೆಗೆ ಹತ್ತಂಗೆ. ನಮ್ಮ ಮನೆಯೂ 3rd ಫ್ಲೋರ್ಲಿ ಇರೋದು. ಎಕ್ಸಾಕ್ಟ್ಲಿ ಸೇಮ್. ಹೌದು, 3 ಸರಿ ನಮ್ಮ ಮನೆಗೆ ಹತ್ತಿ ಇಳ್ದಂಗೆ ಆಗುತ್ತಷ್ಟೇ. ಚೆನ್ನಾಗಿದೆ. ಎಷ್ಟು ಹೈಟಲ್ಲಿ ಇದೀವಿ ನೋಡಿ ನಾವು ಇವಾಗ. ಫೋನ್ ಬಿದ್ರಂತ ಚಿತಾಲ್ ಪತಾಲ್ ಕೆಳಗೋಗಿ ಹಾರಿಸ್ಕೊಳ್ಳೋದೆ ಬಿದ್ದೋಗಿರೋ ಐಟಮ್ಸ್ ಎಲ್ಲ. ಹಾರಿಸ್ಕೊಳ್ಳೋದು ಅಲ್ಲ, ಹಾರಿಸ್ಕೊಳ್ಳೋದು ಕರೆಕ್ಟಾಗಿ ಹೇಳ್ದೆ ನಾನು. ಆದರೆ ಫಾಲ್ ಸೀಸನಲ್ಲಂತೂ ಸಖತ್ತಾಗಿರೋದು ಅಂತ. ಹೌದು, ಇವಾಗೆಲ್ಲ ಮರಗಳು ಪಾಪ ಬೋಳ್ಗಳಾಗೋದು. ಚೂರು ಎಲ್ಲೋ ಇದೆ ಅಷ್ಟೇ ಇವಾಗ. ಏನೇ ಬಿ ರೋಲ್ಸ್ ಮಾಡ್ತಾ ಇದೆ. ಹೊಲ್ಜರ್ಲಿಂಗನ್ ಅಂತ ಇದ್ರ ಹೆಸರು. ಈ ಊರ ಹೆಸರು ಹೊಲ್ಜರ್ಲಿಂಗನ್ ಅಂತ. ಆದರೆ ಕೆಳಗಿರೋ ಚೇರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲೋಗಿ ಕುತ್ಕೊಳ್ಳೋಣ ಕೆಳಗೆ ಇಳಿದ್ಬಿಟ್ಟು ಅಭಿ. ಅಲ್ಲೆಲ್ಲ ಮೆಟ್ಲಿದೆ, ನಮ್ಗೊಳ್ಳೆ ಟ್ರೈಲ್ ತರ ಕಾಣಿಸ್ತಾ ಇದೆ. ಅವರೆಲ್ಲ ಇಳಿತಾ ಇರೋದು ಮೆಟ್ಲದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ಇಲ್ಲಿಂದ ಸಖತ್ತಾಗಿದೆ. ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನೋಡು. ಸೂಪರ್ ಚೆನ್ನಾಗಿದೆ. ಬಾ ಅಲ್ಲೋಗಿ ಕುತ್ಕೊಳ್ಳೋಣ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗೋಣ ಈಸಿ ಚೇರ್ಸ್ ಮೇಲೆ. ಬಾ. ಸೊ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ ನಾವು. ಇಳಿಯೋದು ನೋಡಿ ಎಷ್ಟು ಈಸಿಯಾಗಿ ಇಳಿತಾ ಇದ್ದೀನಿ. ಟಡಂಟ ಇಳಿಯಕ್ ನೋಡಿ ಏನ್ ಜೋಶು, ಓಡ್ತಾವಳೆ. ಇಳಿಯಕ್ ಚೆನ್ನಾಗಿದೆ ಅಲ್ವಾ? ಹೌದು, ಆರಾಮಾಗಿದೆ. ಲಾಸ್ಟ್ ಒನ್. ಯಾ, ಅನ್ಕೊಂಡಿದ್ದಕ್ಕಿಂತ ಬೇಗ ಆಗೋಯ್ತು. ಹೌದು, 1 ಮಿನಿಟ್ ಬೇಡ, ಇದು ಒಂದೊಂದು ಸ್ಟೆಪ್ 1 hour ಇಲ್ಲ ಅಲ್ವಾ? ಹೌದು, ಬೇಗ ಆಗೋಯ್ತು. ಆದ್ರೂ ನೀನೇನು ಓಡ್ತಾ ಇದೀಯಾ? ಇಳಿಯಕ್ಕೆ 2 ನಿಮಿಷನೂ ತಗೊಂಡಿಲ್ಲ ಅನ್ಸುತ್ತೆ. ಹೌದು, 1 ಮಿನಿಟ್ಗೆಲ್ಲ ಫುಲ್ ಇಳಿದ್ಬಿಟ್ವು. ಹೌದು. ಚಾಂಪಿಯನ್ ರಶ್ಮಿ. ಓಕೆ, ಸೊ ಇಲ್ಲಿ ನೋಡು, ಇದನ್ನೆಲ್ಲ ಹಾಕಿ ಈ ಥರ ಮಾಡಿ ಸಪೋರ್ಟ್ ಕೊಟ್ಟು ಮಾಡಿರೋದು. ಚೆನ್ನಾಗಿ ಮಾಡಿದ್ದಾರೆ. ಗೈಸ್, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು, ನಂಗೆ ಇಷ್ಟ ಆಯಿತು ಜಾಗ. ಏನೊಂದು 2 hours ಆಗಿದೆ ಅಷ್ಟೇ ನಾವು ಮನೆಯಿಂದ ಹೊರಟು. ಹೌದು, ಬಂದು ಇಲ್ಲಿಗೆ ಏನೋ ಟವರು ಹತ್ತಿ ಇಳಿದು ವಾಪಸ್ಸು ಹೋಗ್ತಾ ಇದ್ದೀವಿ. ಸೊ ನೀವೇನಾದರೂ ಹೆರನ್ಬರ್ಗ್ ಸುತ್ತಮುತ್ತ ಇದ್ದರೆ ಈ ಟವರ್ನ ಖಂಡಿತ ವಿಸಿಟ್ ಮಾಡ್ಬೋದು. ಒಂದು ಒಳ್ಳೆ ವಿಷಯ ಏನಂದರೆ ಈ ಟವರಿಗೆ ಟಿಕೆಟು ಇಲ್ಲ, ಫ್ರೀ ಎಲ್ಲ ಸ್ಪಾನ್ಸರ್ ಮಾಡಿರೋದು ಇದು. ಯಾ, ಏನಾದರೂ ವೆದರ್ ಚೆನ್ನಾಗಿದೆ, ವೀಕೆಂಡಲ್ಲಿ ಟೈಮ್ ಇದೆ ಅಂದರೆ ಒಂದು 2 hours ಎಂಗೇಜ್ಡ್ ಆಗಿರೋಕ್ಕೆ
ಒಳ್ಳೆ ಲೊಕೇಶನ್ ಇದು. ನಮ್ಮ ಚಾಮುಂಡಿ ಬೆಟ್ಟದ ಮೇಲೆ ಈ ಥರದೊಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಒಂದು ಇದೆಯಲ್ಲ ಒಂದು ಪುಟಾಣಿ ಟವರ್, ನಾನು ಯಾವತ್ತೂ ಹೋಗಿಲ್ಲ ಅಲ್ಲಿಗೆ. ಇಲ್ಲ ಅಲ್ಲಿಗೆ ಎಂಟ್ರಿ ಇಲ್ಲ, ನಮ್ಮನ್ನೆಲ್ಲ ಬಿಡಲ್ಲ ಅಲ್ಲಿ. ವಾಚ್ ಟವರ್ಸ್ ಇದೆ ಬಟ್ ಈ ಥರ ಇಲ್ಲ, ಅದು ಮೇಲ್ಗಡೆ ಈ ಫಾರೆಸ್ಟ್ ಅವ್ರದ್ದು ಇರುತ್ತಲ್ಲ ಆ ಥರ ಇದೆ. ಈ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ? ಎಲ್ಲರೂ ಸ್ಪಾನ್ಸರ್ ಮಾಡ್ಬಿಟ್ಟು ಇವ್ರ ಥರನೇ ಹೌದು ಮಾಡಿದ್ರೆ ಆಮೇಲೆ ಚೆನ್ನಾಗಿರುತ್ತೆ. ತುಂಬಾ ಜನ ನಿಂತ್ಕೊಂಡು ನೋಡ್ಬೋದು. ಇವಾಗ ಇರೋ ವ್ಯೂ ಪಾಯಿಂಟ್ಸ್ ಅಲ್ಲಿ ಯಾವಾಗ್ಲೂ ರಶ್, ಚೆನ್ನಾಗಿರುತ್ತೆ ಅನ್ಸುತ್ತೆ. ಎಷ್ಟು ಜನ ಬರ್ತಾ ಇದಾರೆ ಇವಾಗ ಅಂತಂದ್ರೆ, ನಾವು ಹೋಗ್ಬೇಕಾದ್ರೂ ಜನ ಇದ್ರು, ನಾವು ಇಳಿಬೇಕಾದ್ರೂ ಇನ್ನೂ ಜನ ಬರ್ತಾನೆ ಇದ್ದಾರೆ. ಯಾವಾಗಲೂ ಹಿಂಗೆ ಇದು ಮೋಸ್ಟ್ಲಿ ವೀಕೆಂಡ್ಸಲ್ಲೆಲ್ಲ ಹಿಂಗೆ ಇರುತ್ತೆ ಅನ್ಸುತ್ತೆ, ಇದು ಜನ ಬರ್ತಾನೆ ಇರ್ತಾರೆ. ವಿಂಟರ್ ಅಲ್ಲಿ ಈ ತರ ಇದೆ ಅಂತಂದ್ರೆ ಇಮ್ಯಾಜಿನ್ ಸಮ್ಮರ್ ಅಲ್ಲಿ ಹೆಂಗಿರುತ್ತೆ. ಹೌದು, ಸಮ್ಮರ್ ಇನ್ನೂ ಜಾಸ್ತಿ ಜನ ಇರ್ತಾರೆ. ಪಿತ ಪಿತ ನೀನೇನು ಎಲ್ಲ ವಿಡಿಯೋಲ್ಲೂ ಹೇಳ್ಬೇಕದು, ಯಾವ್ದಾದ್ರೂ ಒಂದು ಸೀನ್ ಅಲ್ಲಿ ಬಂದ್ಬಿಡ್ತಾ ಇದೆ. ನೀನೇನು ಟ್ರೆಂಡಿಂಗಾ? ಅದೇ ಟ್ರೆಂಡಿಂಗ್, ನೀನೇ ಟ್ರೆಂಡಿಂಗ್ ಮಾಡ್ತಾ ಇರೋದು ಅದನ್ನ. ಸುಮಾರು ದೂರನೇ ಬಂದ್ಬಿಟ್ಟಿದೀವಿ ನೋಡಿ ಗೈಸ್, ಅರ್ಧ ದೂರ ಬಂದ್ಬಿಟ್ಟಿದೀವಿ. ಆದರೆ ಟವರ್ ಮುಂದೆ ಫೋಟೋ ತಗೊಳ್ಳೋದು ಮರ್ತ್ಕೊಂಡ್ಬಿಟ್ಟಿದೀವಿ ಅಂತ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲೋ. ನಾನು ಒಂದ್ಸರಿ ಬರೋದೇ ದೊಡ್ಡ ವಿಷಯ, ಎರಡೆರಡು ಸರಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನನ್ನು. ಮತ್ತೆ ಅಷ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಇಲ್ಲೇ ಕೂತಿದ್ದು ಫಸ್ಟ್ ಸ್ಟಾಪಲ್ಲಿ ನೀನು? ಹೌದು, ಇಲ್ಲೇ ಕೂತಿದ್ದೀನಿ ನಾನು ಫಸ್ಟ್ ಬಂದಾಗ. ಎಷ್ಟು ದೂರ ಬಂದ್ಬಿಟ್ಟಿದ್ವು ನೋಡಿ, ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ದು ತಮ್ನೇಲ್ಸ್ ಇಂಟ್ರೆಸ್ಟಿಂಗ್ ಇಲ್ಲ ಅಂತ ಯೂಟ್ಯೂಬ್ ಹೇಳ್ತಾ ಇದೆ. ತಮ್ನೇಲ್ ಚೆನ್ನಾಗಿ ಬರ್ಬೇಕಂತೆ ಇವನಿಗೆ. ಅದು ಚೆನ್ನಾಗಿ ಬರ್ಬೇಕಂದ್ರೆ ಇಲ್ಲಿದೊಂದು ಫೋಟೋ ಬೇಕೇ ಬೇಕಂತೆ. ಅದಕ್ಕೆ ಹೋಗ್ತಾ ಇದ್ದಾನೆ ಕರ್ಕೊಂಡು. ಬಂದೇ ಬಿಟ್ವಿ. ಬಂದ್ಬಿಟ್ವು. ಆ್ಯಸ್ ಯೂಶುವಲ್ ಲೇಟ್ ಆಗೋಯ್ತು, ಸೊ ಓಡ್ತಾ ಇದ್ದೀವಿ. ಇನ್ನೊಂದು 6 ಮಿನಿಟ್ಸ್ ಇದೆ. ಮ್ಯಾಪು 6 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಲಿಟ್ರಲಿ ರನ್ನಿಂಗ್. ನಾನು ಹೇಳಿಲ್ವಾ ನಿನ್ನ ಜೊತೆ ಬಂದರೆ ಬರೀ ಇದೆ ಅಂತ. ಬಟ್ ಹೋಗ್ತೀವಿ. ಹೋಗ್ತೀವಿ. ಬನ್ನಿ. ಅಗೇನ್ ಆನ್ ಟೈಮ್ ಬಸ್ ಸ್ಟಾಪ್ ರೀಚ್ ಆಗಿದ್ದೀವಿ. ನಮ್ಮ ಬಸ್ಸು ರೆಡಿ ಇದೆ. ಇವಾಗ ನಮ್ಮ ಬಸ್ ಹೊರಡಕ್ಕೆ ಇನ್ನೊಂದು 3 ನಿಮಿಷ ಇದೆ. ಕರೆಕ್ಟ್ ಟೈಮ್ ಬಂದ್ವು ಹೆಂಗೋ. ಈಗ ನಿನಗೆ ಸಮಾಧಾನ ಆಯ್ತಾ? ಮೊನ್ನೆ ಲಾಸ್ಟ್ ಟೈಮ್ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ ಟ್ರೀ ಟಾಪ್ ನೋಡಕ್ಕಾಗಿಲ್ಲ ಅಂತ ಫುಲ್ ಬೇಜಾರಾಗ್ತಿದ್ದಲ್ಲ? ಹೌದು, ಇವಾಗ ಒಂಥರ ಪರವಾಗಿಲ್ಲ. ಖುಷಿ ಆಯ್ತಾ ಈಗ? ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದು, ಬಟ್ ಇದು ಚೆನ್ನಾಗಿದೆ. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ನಂಗೂ ಇಷ್ಟ ಆಯ್ತು. ನಮ್ಮ ಮನೆಗಂತೂ ಸಿಕ್ಕಾಪಟ್ಟೆ ಹತ್ರ. 2 hours ಅಲ್ಲಿ ಅಲ್ಲಿಂದ ಬಂದು ಇಲ್ಲಿ ನೋಡ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಇನ್ನೊಂದು 45 ಮಿನಿಟ್ಸ್ ವಾಪಸ್ ರೀಚ್ ಆಗ್ತೀವಿ ಅನ್ಸುತ್ತೆ. ಹೇಳ್ತಾ ಇದಲ್ಲ ಕರ್ಕೊಂಡು ಬಂದ ಅಂತ. ಚೆನ್ನಾಗಿತ್ತು. ಹೌದು, ಇಷ್ಟ ಆಯ್ತು ನಂಗೂನು. ಎಂಜಾಯ್ ಮಾಡಿದೆ ನಾನು. ಅಂಡ್ ಬೆಸ್ಟ್ ಪಾರ್ಟ್ ನನ್ಗನ್ಸಿದ್ದು ಫ್ರೀ. ಹೌದು, €5 ಟಿಕೆಟ್ ಆರಾಮಾಗಿ ಕೊಡ್ಬೋದು. ಇದಕ್ಕೆ ಚೆನ್ನಾಗಿದೆ. ಸೊ ದಟ್ ವಾಸ್ ಅವರ್ ಡೇ ಅಟ್ ಶೂನ್ಬುಕ್ ಟವರ್. ನಿಮಗೆ ಜಾಗ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.